ಕಂದಾಯ ಸಚಿವರೊಬ್ಬರು ಬಿಟ್ಟರೆ ಇನ್ಯಾವ ಸಚಿವರು ಕೂಡ ಇವತ್ತು ಈ ಖಾತೆ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ ಸಚಿವರಿಲ್ಲ. ಅದರಿಂದ ನಮ್ಮ DCM ಅವರು ಏನು ಹೇಳ್ತಿದ್ದಾರೆ, ಕಂದಾಯ ಸಚಿವರು ಅಂತ ಹೇಳಿದರೆ ನಾವು ಕೇಂದ್ರಕ್ಕೆ ಕಾಗದ ಬರಿತೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸುವಂಥ ಕುತಂತ್ರ ಇದು. ನಾನು ಇವತ್ತು ಯಾವುದೇ ಬರಗಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾತಾಡಬೇಡಿ ಅಂತ ಹೇಳಿ ಸರ್, ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಸಮಿತಿ ಮಾಡಿ ಅಲ್ಲಿ ಬರ ಅಧ್ಯಯನ ಮಾಡಿ ಯಾವ ತಾಲೂಕಲ್ಲಿ ನಿಜವಾಗಿ ಮಳೆ ಕೊರತೆಯಾಗಿ ರೈತ ಸಂಕಷ್ಟದಲ್ಲಿದ್ದಾನೆ, ಯಾವ ತಾಲೂಕಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಇವೆಲ್ಲವನ್ನು ವರದಿ ತಗೊಂಡು ಹಣ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದ್ರೆ ಅವರೊಂದು ಟೀಮ್ ಬರ್ತಾರೆ ಅಧ್ಯಯನ ಮಾಡಿ. ನಾವು ಕೇಂದ್ರ ಸರ್ಕಾರದ ಟೀಮ್ ಬಂದಾಗ ರಾಜ್ಯ ಸರ್ಕಾರ ಮಿನಿಮಮ್ ಒಂದು 5,000 ಕೋಟಿ ಖರ್ಚು ಮಾಡಿದ್ರೆ ಕೇಂದ್ರ ಸರ್ಕಾರದವರು 5,000 ಕೋಟಿ ಕೊಡೋದಕ್ಕೆ ನಾವು ಯೋಜನೆ ಮಾಡ್ಕೋಬೋದು. ಆದರೆ ಇವತ್ತು ₹1 ಬಿಡುಗಡೆ ಮಾಡ್ದಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತೇಳಿ ಗೂಬೆ ಕುಣಿಸುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರು ಹೇಳಿಕೆ ನೋಡಿದ್ರೆ ಇದು ಒಂದು ಥರ ನಗೆಪಾಟಲಿನ ಒಂದು ಸಂಗತಿ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಒಂದು ಟೀಮ್ ಮಾಡಿದ್ರು ಕೂಡ ಇದು ಮಿನಿಮಮ್ ಬರ ಅಧ್ಯಯನ ಮಾಡೋಕ್ಕೆ 3 ತಿಂಗಳು ಬೇಕಾಗುತ್ತೆ. ಆದರೆ ಇಲ್ಲಿವರೆಗೂ ಯಾವುದೇ ಟೀಮನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿಲ್ಲ. ನಾನು ಕೂಡಲೇ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಕೂಡಲೇ ಬರ ಕಾಮಗಾರಿಗೆ ಬರ ಪರಿಹಾರಕ್ಕೆ ಮೇವುಗಳ ಬ್ಯಾಂಕ್ ಮಾಡೋದಕ್ಕೆ ಜಾನುವಾರುಗಳಿಗೆ ಮತ್ತು ರೈತರಿಗೆ ಸಂಕಷ್ಟದಲ್ಲಿ ಕೂಡಲೇ ಒಂದು 10,000 ಕೋಟಿ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ. ಇನ್ನೊಂದು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ಒಂದು ತಿಂಗಳಿಂದ ಯಾರು ಕೂಡ ಬೆಳೆ ಬೆಳಿಬಾರ್ದು ಅಂತ ಹೇಳಿದ್ದಾರೆ. ಯಾರು ಬೆಳೆ ಬೆಳಿಲಿಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಊಟ ಎಲ್ಲಿ ಸಿಗುತ್ತೆ, ಜಾನುವಾರುಗಳಿಗೆ ಮೇವೆಲ್ಲಿ ಸಿಗುತ್ತೆ. ರೈತ ನಿಜವಾಗಲೂ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಮಾತಾಡ್ತೀನಿ ಲಾಸ್ಟಲ್ಲಿ, ನಾನು ಹೇಳ್ತೀನಿ, ಅದು ಉತ್ತರ ಕೊಡ್ತೀನಿ. ಅದಕ್ಕೆ ನಾನು ಇವತ್ತು ರೈತರಿಗೆ ಇವತ್ತು ಕೆಲವು ಕಡೆ ಡ್ಯಾಮ್ ತುಂಬಿದೆ, ನೀರು ಡ್ಯಾಮಲ್ಲೂ ಇತ್ತು. ಆ ಡ್ಯಾಮಲ್ಲಿ ನೀರಿದ್ದಾಗ ತಮಿಳ್ನಾಡಿಗೆ ಬಿಟ್ಬಿಟ್ಟು ನಮ್ಮ ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಈಗ ಸಾಧಾರಣವಾಗಿ ಮಳೆ ಆಗ್ತಾ ಇದೆ, ತುಂಗಭದ್ರಾ, ಕಪಿನಿ ಈ ಭಾಗದಲ್ಲಿ ಆಗ್ತಾ ಇದೆ. ಇವತ್ತು ರೈತರು ಬೆಳೆ ಬೆಳಿಬೇಡಿ ಅಂತ ಹೇಳಿದ ತಕ್ಷಣ ಭತ್ತದ ನಾಟಿನೂ ಕೂಡ ಹಾಕಿಲ್ಲ. ಈಗ ನಾಟಿ ಹಾಕಿ ಭತ್ತ ಬಿತ್ತನೆ ಮಾಡೋಕ್ಕೆ ಆಗುತ್ತಾ? ಈ ರೀತಿಯ ಹೇಳಿಕೆಗಳಿಂದ, ಗೊಂದಲದ ಹೇಳಿಕೆಗಳಿಂದ ರೈತರು ಕೂಡ ಸಂಕಷ್ಟದಲ್ಲಿ ಇವತ್ತು ಸಿಗಾಕೊಂಡಿದ್ದಾರೆ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಕೂಡಲೇ ಒಂದು ಬರ ಸಮಿತಿಯನ್ನು ಮಾಡಿ ಎಲ್ಲ ರಾಜ್ಯಗಳಿಗೆ, ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಆ ಬರ ವೀಕ್ಷಣೆ ಮಾಡಿ ವರದಿ ತರಿಸಿ ಮಿನಿಮಮ್ 10,000 ಕೋಟಿ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಬರಗಾಲ ಇದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು 3 ಜನ ಬಲಿಷ್ಠ ಮುಖ್ಯಮಂತ್ರಿಗಳು ಇದ್ದಂಥವ್ರು. ಒಬ್ಬರು KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಅವರು, ಇನ್ನೊಬ್ಬರು ಸಿದ್ದರಾಮಯ್ಯನವರು, CWC ಸಮಿತಿ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಈಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ಸುಮಾರು ದಿನ ಬೆಳಗ್ಗೆ ಆದರೆ ರಾಹುಲ್ ಗಾಂಧಿ ಮನೆ ಕಾಯೋದಾಗ್ಬಿಟ್ಟಿದೆ. ಅವ್ರು ಹೇಳ್ತಾರೆ, ಇವ್ರು ಹೋದಾಗೆಲ್ಲ, ಇಂಥ ಬಲಿಷ್ಠ ನಾಯಕರು ಹೋದಾಗಲೂ ಕೂಡ ಇವ್ರನ್ನ ಅವಮಾನ ಮಾಡಿ ಇವ್ರನ್ನ ಭೇಟಿ ಮಾಡ್ದಲೇ ವಾಪಸ್ ಕಳಿಸಿರುವಂಥದ್ದು. ಇದು 7 ಕೋಟಿ ಜನರಿಗೆ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ಇವತ್ತು 7 ಕೋಟಿ ಜನರಿಗೆ ಅವಮಾನ ಮಾಡ್ತಿರೋವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇದರಲ್ಲಿ ಮೇಲ್ನೋಟಕ್ಕೆ ತೋರಿಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರಾಜ್ಯದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಕಿಂಚಿತ್ತೂ ಕೂಡ ಯೋಚನೆ ಇಲ್ಲ. ಬರಗಾಲ ಇರಲಿ, ಮತ್ತೊಂದಿರಲಿ, ಅವ್ರದ್ದು ಏನು ಮಾಡಬೇಕೋ ಆ ಅಜೆಂಡಾ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತವ್ರೆ. ಅದರಿಂದ ಈ ಸರ್ಕಾರ ಬಡವ್ರ ಪಾಲಿಗೆ, ರೈತರ ಪಾಲಿಗೆ ಸತ್ತೋಗಿದೆ. ಅದರಿಂದ ಕೂಡಲೇ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಏನಾರು ಮಾಡ್ಕೊಂಡು ಸಾಯಲಿ. ರೈತರು ಸಾಯ್ತಾ ಇದ್ದಾರೆ ಇವತ್ತು. ನಿಮ್ಗೆ ಯಾರು ಮಂತ್ರಿನಾರು ಮಾಡಲಿ, ಇನ್ನೊಂದಾರು ಮಾಡಲಿ, ಅದು ನಮಗೆ ಬಿಟ್ಟಿದ್ದಲ್ಲ, ನಿಮ್ಮ ಹಣೆ ಬರ ಅದು. ಕೂಡಲೇ ಒಂದು ಟೀಮ್ ಕಳಿಸಿ ಕೂಡಲೇ 10,000 ಕೋಟಿ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ BJP ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಸರ್ಕಾರದ ವಿರುದ್ಧ ನಾವು ಮಾಡ್ತೇವೆ.